ನಾನು ಪದೇ ಪದೇ ಚಾಲೆಂಜ್ ಮಾಡಿದ್ದೇನೆ, ಈಗಲೂ ಮಾಡ್ತೇನೆ. ನಾರ್ಮ್ಸ್ ಪ್ರಕಾರ ಅಂತೂ ಎಲ್ಲೂ ಪ್ಲಾಂಟಿಂಗ್ ಆಗಿಲ್ಲ. ಎಲ್ಲ ಆಲ್ರೆಡಿ ಪ್ಲಾಂಟಿಂಗ್ ಆಗಿದೆ, ಎಲ್ಲೂ ಫಿಟ್ಟಿಂಗ್ ಸರಿಯಾಗಿ ಆಗಿಲ್ಲ. ಹಾರ್ಟಿಕಲ್ಚರ್ನವರು ಮ್ಯಾಂಡೇಟೆಡ್ ಏರಿಯಾ, ಅವರ ಮೇಂಟೆನೆನ್ಸ್ ಮಧ್ಯದಲ್ಲಿ ಹೋಗಿ ನೀವು ಗಿಡ ನೆಟ್ಟಿದ್ದೀರಾ. ಸೊ ನೀರು ಹಾಕ್ತಿದ್ರೆ ಹಾರ್ಟಿಕಲ್ಚರ್ನವ್ರು ಹಾಕಿರ್ಬೋದು, ಫಾರೆಸ್ಟ್ನವರು ನೀರು ಹಾಕಿರೋದು ಕೂಡ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ನೆಟ್ಟಿರೋದು ಎಲ್ಲ ಹಾರ್ಟಿಕಲ್ಚರ್ ಪ್ರಾಪರ್ಟಿಯಲ್ಲಿ ನೆಟ್ಟಿದ್ದೀರಾ. ಸೊ ಅವರು ಗಿಡ ನೀರು ಹಾಕುವಾಗ ಮಧ್ಯದಲ್ಲಿ ನಿಮ್ ಗಿಡಕ್ಕೆ ನೀರು ಸಿಕ್ಕಿರ್ಬೋದು, ಆಮೇಲೆ ನೀವು ಸಪರೇಟ್ ಆಗಿ ಹಾಕಿರ್ತೀರ ಗೊತ್ತಿಲ್ಲ. ಸೊ ಇದೆಲ್ಲ ಆಗೋಗಿದೆ. ಜನಗಳು ಏನ್ ಹೇಳ್ತಾರೆ, ಇಷ್ಟು ಗಿಡ ಲಕ್ಷಾಂತರ ಗಿಡ ವರ್ಷ ವರ್ಷ ನೆಡ್ತಾರೆ, ಎಲ್ಲೋ ಹೋಗ್ತವೆ, ಇವೆಲ್ಲ ಗೊತ್ತಿಲ್ಲ. ಅದು ಕೂಡ 10 ವರ್ಷದ್ದು 20 ವರ್ಷದ್ದು ಸೇರಿಸಿದ್ರೆ ಲಕ್ಷಗಳು ಮಿಲಿಯನ್ಸ್ ದಾಟುತ್ತೆ. ಈಗ ಎಲ್ಲಿದ್ದಾವೆ ಹಾಗಾದ್ರೆ ಆ ಗಿಡಗಳು ಅಂತ ಹುಡುಕಿದ್ರೆ ಯಾರು ಉತ್ತರ ಕೊಡ್ತಾರೆ ಅದು ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಈ ರೀತಿ ನಡೆದು ಬಂದಿದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ನಾವು ಇಲ್ಲಿ ಸೇರಿಲ್ಲ. ಅದದ್ದು ನಾನು ಬೋರ್ಡ್ ಮೀಟಿಂಗ್ ಅಲ್ಲಿ ಹೇಳಿದೆ. ಆದ್ರೆ ನಂದು ಸ್ವಭಾವ ಹೇಳ್ಬಿಟ್ಟು ಅಲ್ಲಿಗೆ ಬಿಡಕ್ ಆಗೋದಿಲ್ಲ. ಸುಮ್ಮನೆ ಮಾತು ಚಪಲಕ್ಕೋಸ್ಕರ ಮಾತಾಡ್ಬಿಟ್ಟು ಸಾಲ್ವ್ ಮಾಡದೆ ಇರೋದಕ್ಕೆ ಆಗೋದಿಲ್ಲ. ಸೊ ನಾವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಕ್ಕೋಸ್ಕರ ಇವತ್ತು ಇಲ್ಲಿ ಸೇರಿದೆ ಅಂತ ನಾವು. ಸೊ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ವರ್ಷ ನೆಡುವಂತ ಗಿಡ ನಿಜವಾಗಿ ನೆಡುವಂತೆ ಆಗ್ತದೆ. ಸುಮ್ಮನೆ ಪೇಪರ್ ಅಲ್ಲಿ ನೆಟ್ಟಿದ್ದೀವಿ ಅಂತ ಲೆಕ್ಕ ತೋರಿಸೋ ಹಾಗೆ ಆಗಬಾರದು. ಮತ್ತೆ ಸರಿಯಾಗಿ ಗುಂಡಿ ತೋಡದೆ ನೆಡೋದಾಗ್ಲಿ, ಆಮೇಲೆ ಒಂದರಿ ಜಾಗದಲ್ಲಿ ಗಿಡ ಮರ ನೆಡೋದಾಗ್ಲಿ, ಈ ತರ ಎಲ್ಲ ತಾವು ಏನ್ ಮಾಡ್ಕೊಂಡು ಬಂದಿದ್ದೀರ ಅದು ಬದಲಾವಣೆ ಆಗಿ ಕರೆಕ್ಟ್ ಆಗಿ ನಿಮ್ಮ ನಾರ್ಮ್ಸ್ ಏನಿದೆ ಅದರ ಪ್ರಕಾರ ಗಿಡ ನೆಡುವಂತ ಕಾರ್ಯಕ್ರಮ ಆಗ್ತದೆ. ಇಲ್ಲಿವರೆಗೂ ಏನಾಗಿದೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಸಮಯ ಕಳೀಲಿಕ್ಕೆ ಇಷ್ಟ ಇಲ್ಲ. ಇನ್ ಮುಂದೆ ಏನಾಗಬೇಕು ಅದು ನಮ್ಮ ಆದ್ಯತೆ. ಅದಕ್ಕೋಸ್ಕರ ಇವತ್ತು ಸೇರಿರೋದು. ಸೊ ಉದ್ದೇಶ ಇಷ್ಟೇ, ಕರೆಕ್ಟ್ ಆಗಿ ಗಿಡ ನೆಡೋದು ಆಗ್ಬೇಕು. ನಿಮ್ಮ ಏನು ನಂಬರ್ಸ್ ಇದೆ ಅಷ್ಟು ನೆಡಬೇಕು. ಆ ಗಿಡದ ಹೈಟ್ ನೀವೇನು ನಾರ್ಮ್ಸ್ ಪ್ರಕಾರ ಹೇಳ್ತೀರಾ 6 ಅಡಿ ಇರಬೇಕು ಅಂತ ಕಂಪಲ್ಸರಿ ಆಗಿ 6 ಅಡಿ ಇರಬೇಕು. ಸ್ಟಾರ್ಟಿಂಗ್ ಡೇಟ್ ಒಂದಿರಬೇಕು, ಮುಗಿಯೋ ಡೇಟ್ ಒಂದಿರಬೇಕು. ಎಲ್ಲಿ ನೆಟ್ಟಿದ್ದೀರಾ ಅನ್ನೋದಕ್ಕೆ ಯಾರಾದ್ರೂ ಪಬ್ಲಿಕ್ ಸಾಕ್ಷಿ ಇರಬೇಕು. ಅಂಡ್ ಪಬ್ಲಿಕ್ ಸಾಕ್ಷಿ ಇದ್ರೆ ನಾಳೆ ಗಿಡಕ್ಕೆ ನೀರು ಹಾಕ್ತೀರಾ ಇಲ್ವಾ ಅನ್ನೋದು ಕೂಡ ಪಬ್ಲಿಕ್ ಸ್ವಲ್ಪ ಗಮನ ಇರುತ್ತೆ. ಸೊ ಬೆಂಗಳೂರಲ್ಲಿ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಬೇಕಾದಷ್ಟು ಇದಾವೆ. ಅವರ ಸಹಭಾಗಿತ್ವದಲ್ಲಿ ಇದನ್ನ ಮಾಡಬೇಕು ಅನ್ನೋದು ಉದ್ದೇಶ. ಸೊ ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪಾರ್ಟ್ನರ್ಶಿಪ್, ಸೊ PPP ಅಲ್ಲ, ಇದು PPPP, ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪಾರ್ಟ್ನರ್ಶಿಪ್, 4Ps or P4 ಕ್ಯಾಂಪೇನ್ ಅನ್ನ ನಾವು ಮಾಡಬೇಕು. ಸೊ ಇದನ್ನ ಹೇಗೆ ಮಾಡೋದು, ಹೇಗೆ ನಾವು ಜನಗಳಿಗೆ ಮೆಸೇಜ್ ಕೊಡೋದು, ಜನಗಳಿಂದ ರಿಕ್ವೆಸ್ಟ್ ಅನ್ನ ಹೇಗೆ ತಗೊಳ್ಳೋದು, ಅದನ್ನ ಹೇಗೆ ಫಾಲೋ ಅಪ್ ಮಾಡುವಂತಹದ್ದು, ಮತ್ತೆ ನಿಮ್ಮ ನಾರ್ಮ್ಸ್ ಪ್ರಕಾರವಾಗಿ ಗಿಡ ನೆಡೋದು ಹೇಗೆ ಆಗುವಂತಹದ್ದು. ಸೊ ಇವುಗಳು ಸ್ವಲ್ಪ ಕ್ವಿಕ್ ಆಗಿ ಚರ್ಚೆ ಮಾಡೋದಕ್ಕೆ, ಪಾಯಿಂಟ್ ಬೈ ಪಾಯಿಂಟ್ ಚರ್ಚೆ ಮಾಡೋದಕ್ಕೆ ಇವತ್ತು ಸೇರಿರೋದು.